ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಗಂಗಾಧರ್. ಇವತ್ತು ನನ್ನ ಜೊತೆ ಕರ್ನಾಟಕ ಅಂಡರ್-19 ತಂಡದ ಡೈನಾಮಿಕ್ ಕ್ಯಾಪ್ಟನ್ ಹಾಗೆ ಸ್ಟಾರ್ ಆಲ್ರೌಂಡರ್ ಧೀರಜ್ ಜೆ ಗೌಡ ಅವರಿದ್ದಾರೆ. ಇತ್ತೀಚೆಗೆ ಧೀರಜ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಅಂಡರ್-19 ತಂಡ ಐತಿಹಾಸಿಕ ಸಾಧನೆ ಕೂಡ ಮಾಡಿತು. ಹಾಗೆ ಧೀರಜ್ ಅವರ ಆಟಕ್ಕೆ ಸಾಕಷ್ಟು ಮಂದಿ ದಿಗ್ಗಜ ಕ್ರಿಕೆಟಿಗರು ಫಿದಾ ಆಗಿದ್ದಾರೆ. ಅವ್ರು ಯಾರು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಧೀರಜ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಧೀರಜ್, ವೆಲ್ಕಮ್. ಥ್ಯಾಂಕ್ ಯು ಸರ್. ನೀವು ಲೀಗ್ ಮ್ಯಾಚ್ಗಳಿರ್ಬೋದು, ಝೋನಲ್ಸ್ ಮ್ಯಾಚ್ ಇರ್ಬೋದು, ಸಾಕಷ್ಟು ರನ್ಸ್ ಹೊಡೆದಿದ್ದೀರಾ, ವಿಕೆಟ್ಸ್ ಕೂಡ ತೆಗೆದಿದ್ದೀರಾ. ಸೊ ನೀವು ಇಂಡಿಯಾ ಅಂಡರ್-19 ಟೀಮಲ್ಲಿ ಇಲ್ಲ. ಸೊ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ನಿಮಗೆ? ಅದು ಡಿಸಪಾಯಿಂಟ್ ಆಯಿತು ಸರ್. ಬಟ್ ಆಮೇಲೆ ಏನಂದರೆ ಅದು ಲೈಕ್ ಪಾರ್ಟ್ ಆಫ್ ದ ಗೇಮ್, ಅದು ಆಗ್ತಾ ಇರುತ್ತೆ. ಅವಾಗ ಕೆಲವು ಕಡೆ ಸೆಲೆಕ್ಷನ್ಸ್ ಎಲ್ಲ ಮಿಸ್ ಆಗುತ್ತೆ, ಅವೆಲ್ಲ ಇರುತ್ತೆ ಅಂತ ಮತ್ತೆ ನಾರ್ಮಲ್ ಬ್ಯಾಕ್ ಟು ಕ್ರಿಕೆಟ್ ಬಂದಬೇಕು ಸರ್, ಅಷ್ಟೇ. ಸೊ ಸ್ಟೇಟ್ ಲೀಗಲ್ಲಿ ತುಂಬಾ ರನ್ಸ್ ಹೊಡೆದಿದ್ದೀರಾ, ವಿಕೆಟ್ಸ್ ಕೂಡ ತೆಗೆದಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ನೀವು ಅಂಡರ್-19 ವರ್ಲ್ಡ್ ಕಪ್ ಆಡ್ತೀನಿ, ಸೌತ್ ಆಫ್ರಿಕಾಗೆ ಹೋಗ್ತೀನಿ ಅಂತ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ನೀವು ಸೌತ್ ಆಫ್ರಿಕಾದಲ್ಲಿಲ್ಲ. ಅದೇ ಸರ್, ಅದು ಲೈಕ್ ಚಾಲೆಂಜಸಲ್ಲೆಲ್ಲ ಹೈಯೆಸ್ಟ್ ವಿಕೆಟ್ ಟೇಕರ್ ಆದಮೇಲೆ ಸ್ಟೇಟ್ ಗೇಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಲ್ಲ ಆದಮೇಲೆ ಆಗಿಲ್ಲ ಅಂದರೂ ಕೂಡ ಒಂಥರ ಡಿಸಪಾಯಿಂಟ್ ಆಯಿತು. ಬಟ್ ಪರವಾಗಿಲ್ಲ ಸರ್, ಆಮೇಲೆ ಕೂಡ ಎಲ್ಲ ನಡೀತು ಸರ್, ಚೆನ್ನಾಗಿ ನಡೀತಿದೆ ಈಗ. ಸೊ ಲೀಗ್ ಮ್ಯಾಚ್ಗಳಲ್ಲಿ ನೀವು ಹೈಯೆಸ್ಟ್ ವಿಕೆಟ್ ಟೇಕರ್ಸ್ 22-23 ಮೈಸೂರು ಫಸ್ಟ್ ಡಿವಿಷನ್ ಲೀಗಲ್ಲಿರ್ಬೋದು. ಸೊ ಸಾಕಷ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಸೊ ಯಾಕೆ ನಿಮ್ಮ ಪ್ರಕಾರ ನೀವು ಡಿಸರ್ವ್ ಮಾಡುವಂತಹ ಇಂಡಿಯನ್ ಟೀಮಲ್ಲಿಲ್ಲ? ಅದು ಏನೋ ಗೊತ್ತಿಲ್ಲ ಸರ್, ಸೆಲೆಕ್ಟರ್ಸ್ ಮೈಂಡಲ್ಲೂ ಕೆಲವು ಅಂತ ಒಂದು ಕಾಂಬಿನೇಷನ್ಸ್ ಅದು ಇದು ಇರುತ್ತೆ. ಸೊ ಅದ್ರ ಪ್ರಕಾರ ಹೋದರೆ ಅವರಿಗೆ ಒಂಥರ ಡಿಫ್ರೆಂಟ್ ಟೀಮ್ ಬರುತ್ತೆ. ಬಟ್ ನಮಗನ್ಸೋ ಪ್ರಕಾರ ಲೈಕ್ ಸ್ಟ್ಯಾಟ್ಸ್ ಮೇಲೆ ಹೋಗ್ತೀವಿ ನಾವು. ಬಟ್ ನೋಡ್ಬೇಕು ಸರ್, ಸೆಲೆಕ್ಟರ್ಸ್ಗೆ ಏನು ಅನಿಸುತ್ತೆ, ಕಾಂಬಿನೇಷನ್ಸ್ ಮೇಲೆಲ್ಲ ನೋಡ್ತಾರೆ ಅವರು. ಸೊ ನಿಮ್ಮ ಮ್ಯಾಚ್ ಕೂಡ ಸಾಕಷ್ಟು ಮ್ಯಾಚಸ್ ನೋಡಿದ್ದೀನಿ. ಸೊ ನಿಮ್ಮ ಒಂದು ಟ್ಯಾಲೆಂಟ್ ಬಗ್ಗೆ ಡೌಟೇ ಬೇಡ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಇತ್ತೀಚೆಗೆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅನ್ನೋ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಲೆಜೆಂಡ್ಸ್ ಎಲ್ಲ ಭಾಗವಹಿಸಿದರು. ಸೊ ನೀವು ಯುವರಾಜ್ ಸಿಂಗ್ ಇರ್ಬೋದು, ಬೇರೆ ಲೆಜೆಂಡ್ಸ್ಗೆಲ್ಲ ನೀವು ನೆಟ್ಸಲ್ಲಿ ಬೌಲಿಂಗ್ ಮಾಡಿದ್ದೀರಾ. ಸೊ ಯಾವೆಲ್ಲ ಲೆಜೆಂಡ್ಸ್ಗೆ ನೀವು ಬೌಲಿಂಗ್ ಮಾಡಿದ್ರಿ? ಇಲ್ಲ, ಅವತ್ತು ಯುವರಾಜ್ ಸರ್ ಬಂದಿದ್ದರು. ಅವರು ಮಾತ್ರ ಬ್ಯಾಟಿಂಗ್ ಆಡಿದ್ರು. ಅವ್ರಿಗೆ ಪ್ರಾಕ್ಟೀಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಬರೀ ಅವ್ರು ಮಾತ್ರ ಆಡಿದರು ಬ್ಯಾಟಿಂಗ್ ಅವತ್ತು. ಸೊ ಬ್ಯಾಟಿಂಗ್ ಟೈಮಲ್ಲಿ ಸಾಕಷ್ಟು ಒಂದು ಚರ್ಚೆ ಕೂಡ ನಡೆಯುತ್ತೆ ನಿಮ್ಮ ಮತ್ತು ಯುವರಾಜ್ ಸಿಂಗ್ ನಡುವೆ. ಸೊ ಏನು ಯುವರಾಜ್ ಸಿಂಗ್ ನಿಮಗೆ ಟಿಪ್ಸ್ ಕೊಟ್ಟರು? ಅವರು ತುಂಬ ಇಂಪ್ರೆಸ್ ಆದರು. ನಾನು 2 ಕೈಯಲ್ಲೂ ಹಾಕಿದ್ದು ನೋಡಿ. ಅವರು ಲೈಕ್ ತುಂಬ ಚೆನ್ನಾಗಿ ಆಗ್ತಿದ್ಯಾ ನೀನು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಸ್ವಲ್ಪ ವಿಷಯಗಳನ್ನ ಚರ್ಚೆ ಮಾಡಿದ್ರು ನನ್ನ ಜೊತೆ. ಅವರು ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಲ್ವಾ. ಸೊ ಚರ್ಚೆ ಮಾಡಿ ಎಲ್ಲ ಒಳ್ಳೆ ಟಿಪ್ಸ್ ಎಲ್ಲ ಕೊಟ್ಟರು. ಕ್ರಿಕೆಟಿಂಗ್ ಟರ್ಮ್ಸಲ್ಲೂ ಪ್ಲಸ್ ಬೌಲಿಂಗ್ ಬ್ಯಾಟಿಂಗ್ ಆಗಲಿ ಎಲ್ಲದರಲ್ಲೂ ಒಳ್ಳೆ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್. ಸೊ ಈಗ ಯುವರಾಜ್ ಸಿಂಗ್ ಅವರು ಅವರ ಮ್ಯಾನೇಜರ್ನ ಕರೆದು ನಿಮ್ಮ ಫೋನ್ ನಂಬರ್ ಕೂಡ ತೊಗೊಂಡ್ರು ಅಂತ ನಮಗೆ ಸಿಕ್ಕಿರೋ ಒಂದು ಮಾಹಿತಿ ಇದೆ. ಸೊ ನಿಜನಾ ಇದು? ಹೌದು ಸರ್, ಅದು ಮ್ಯಾನೇಜರ್ನ ಕರೆಸಿ ಫೋನ್ ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇದು IPL ಟ್ರಯಲ್ಸಿಗೆ ಕಳಿಸ್ತೀನಿ, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ನಾನು ನಿನಗೆ ಅಂತ ಎಲ್ಲ ಹೇಳಿದ್ದಾರೆ. ನೋಡ್ಬೇಕು ಸರ್, ಇನ್ನು ಕಾಲ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಕೂಡ. ಸೊ ಈಗ ನಾನು ಇತ್ತೀಚೆಗೆ ಮುಕ್ತಾಯವಾದಂತಹ ಒಂದು ಕೂಚ್ ಬಿಹಾರ್ ಟ್ರೋಫಿ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಮ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ 79 ಇಯರ್ಸಲ್ಲಿ ಕರ್ನಾಟಕ ಈ ಟ್ರೋಫಿನ ಗೆದ್ದೇ ಇರಲಿಲ್ಲ. ಸೊ ನೀವು ಅದನ್ನು ಅಚೀವ್ ಮಾಡಿದ್ರಿ ನೀವು. ಸೊ ಏನೆಲ್ಲ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ ನೀವು? ಅದೇ ಸರ್, ಲೈಕ್ ಜಸ್ಟ್ ನಾನು ಚಾಲೆಂಜಸ್ ಮುಗಿಸ್ಕೊಂಬಂದೆ. ಆವಾಗ ಅಲ್ಲಿ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಸಿಗಲಿಲ್ಲ ಅಂತ, ಸ್ಕ್ವಾಡಲ್ಲಿ ಇರಲಿಲ್ಲ ಅಂತ ಅದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ. ಬಟ್ ಪರವಾಗಿಲ್ಲ, ಹಂಗಂದ್ರೂ ಇಲ್ಲಿ ಕ್ಯಾಪ್ಟನ್ ಮಾಡಿದ್ರು ನನ್ನ ಟೀಮ್ಗೆ. ಅದರಲ್ಲಿ ನಾವು ಆಡ್ತಾ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಕೊಂಬಂದ್ವಿ. ಲೀಗ್ ಸ್ಟೇಜಸಲ್ಲಿ 4 ಮ್ಯಾಚ್ ವಿನ್ ಆಗಿದ್ವಿ. ಆಮೇಲೆ ಕ್ವಾರ್ಟರ್ ಫೈನಲ್ಸಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಎಲ್ಲ ಟೀಮೆಲ್ಲ ಚೆನ್ನಾಗಿ ವಿನ್ ಆಗಿದ್ವಿ. ಸೆಮೀಸಲ್ಲೂ ಆಗಿ ಕೊನೆಗೆ ಫೈನಲ್ಸಲ್ಲೂ ವಿನ್ ಆದ್ವಿ. ಸೊ ತುಂಬ ಖುಷಿ ಆಯಿತು ಸರ್, ಒಂದು ಹಿಸ್ಟ್ರಿ ಸ್ಕ್ರಿಪ್ಟ್ ಮಾಡಿದ್ವಿ ನಾವು. ಸೊ ನಿಮ್ಮ ಟೀಮ್ಮೇಟ್ ಪ್ರಕಾರ್ ಚತುರ್ವೇದಿ, ಸೊ ಇವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ನೀವು ಮಧ್ಯಪ್ರದೇಶ್ ವಿರುದ್ಧ ಕ್ವಾರ್ಟರ್ ಫೈನಲ್ 1 ಇಲ್ಲಿ ನಿಮ್ಮ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ನಿಮ್ಮ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇಲ್ಲ ಅಂದಿದ್ರೆ ನಾವು ಗೆಲ್ಲೋದು ತುಂಬ ಕಷ್ಟ ಅಂತ ಇದ್ರು. ಸೊ ಆ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೋದಾ? ಅದು ಸರ್, ಹುಬ್ಳಿಯಲ್ಲಿ ನಡೆದಿದ್ದು ಮಧ್ಯಪ್ರದೇಶ್ ವಿರುದ್ಧ ಮ್ಯಾಚ್. ಅದು ಒಳ್ಳೆ ಮ್ಯಾಚ್ ಇತ್ತು. ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಮಾಡಿದರು. ಅವರು ಒಳ್ಳೆ ಸ್ಕೋರ್ ಪೋಸ್ಟ್ ಮಾಡಿದರು. ಟರ್ನಿಂಗ್ ವಿಕೆಟ್ ಇತ್ತು. ಆ ವಿಕೆಟಲ್ಲಿ ನಾನು ರೈಟ್ ಆರ್ಮ್ ಸ್ಪಿನ್ ಹಾಕಿ ಲೆಫ್ಟಲ್ಲಿ ಏನೋ ಹಾಕಿದ್ದೆ, ಸ್ವಲ್ಪ ಲೆಫ್ಟ್ ಆರ್ಮ್ ಸ್ಪಿನ್ನು. ಬಟ್ ಅದರಲ್ಲಿ ಏನೂ ಅಷ್ಟು ಇದು ಬರಲಿಲ್ಲ, ಅಸಿಸ್ಟೆನ್ಸ್ ಸಿಗಲಿಲ್ಲ. ಸೊ ರೈಟ್ ಆರ್ಮ್ ಆಫ್ ಸ್ಪಿನ್ನಿಗೆ ಬಂದೆ. ಆವಾಗ 6 ವಿಕೆಟ್ ತೊಗೊಂಡೆ ಒಂದೇ ಸೆಷನಲ್ಲಿ. ಸೊ ಅಲ್ಲಿಂದ ಟರ್ನ್ ಆಯಿತು ಮ್ಯಾಚು. ಆಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ನಾವಿನ್ನು ಅಲ್ಲಿ 195 ಫಾರ್ 6 ವಿಕೆಟ್ಸ್ ಏನೋ ಡೌನ್ ಆಗಿದ್ವಿ. ಅವಾಗ ನಾನು ಬ್ಯಾಟಿಂಗ್ ಹೋದೆ. ಅಲ್ಲಿಂದ ನಮ್ಮ ಟೀಮ್ ಸ್ಕೋರು 416ವರೆಗೂ ಆಡಿದೆ ನಾನು. ಲಾಸ್ಟ್ ವಿಕೆಟ್ವರೆಗೂ ಆಡಿ ಕೊನೆಗೆ 157 ರನ್ಸ್ ಹೊಡೆದೆ ಸರ್. ಸೊ ತುಂಬ ಖುಷಿ ಆಯಿತು. ಆ ಒಂದು ಇನ್ನಿಂಗ್ಸ್ನ ಸಾಕಷ್ಟು ಜನ ಕಣ್ ತುಂಬಿಕೊಂಡ್ರು. ಅದು ಹುಬ್ಳಿಯಲ್ಲಿ ಅನ್ಕೊತೀನಿ ನಾನು. ಹೌದು ಸರ್. ಸೊ ಈಗ ಮೈಸೂರಲ್ಲಿ ನೀವು ಉತ್ತರ ಪ್ರದೇಶ್ ವಿರುದ್ಧ ಸೋತ್ರಿ ನೀವು. ಸೊ ಏನು ರೀಸನ್? ಸೊ ಯಾಕಂದರೆ ನೀವು ನಾಕೌಟ್ ಮ್ಯಾಚ್ಗೂ ಸ್ಟೇಜ್ಗೂ ಮುಂಚೆ ಒಂದು ಮ್ಯಾಚ್ನ ಸೋಲ್ತೀರ ನೀವು. ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರೆ ಅದಾದಮೇಲೆ ನಂತರ? ಅಂದರೆ ನೀವು 90ಗೆಲ್ಲ ಆಲ್ ಔಟ್ ಆಗ್ತೀರಾ UP ಮೇಲೆ. ಸೊ
ಸೊ ಯಾವ ಥರ ಇತ್ತು ಉತ್ತರ ಪ್ರದೇಶ್ ವಿರುದ್ಧ ಆ ಒಂದು ಟಫ್ ಮ್ಯಾಚ್ ಬಗ್ಗೆ? ಇಲ್ಲ, ಅದು ಒಳ್ಳೆ ಟೀಮ್ ಇತ್ತು ಉತ್ತರ ಪ್ರದೇಶದ್ದು. ಅವರು ಕೂಡ ಒಳ್ಳೆ ಮೈಂಡ್ಸೆಟ್ ಜೊತೆ ಬಂದಿದ್ದರು. ಅವರು ಮೈಸೂರಿಗೆ ಬಂದು ಆಡ್ತಿದ್ರು, ಅದು ಒಂದು ಅವ್ರಿಗೆ ಮೈನಸ್ ಪಾಯಿಂಟ್ ಇತ್ತು. ಬಟ್ ಆ್ಯಕ್ಚುಲಿ ಅವರು ಅವೆಲ್ಲ ಯೋಚನೆ ಮಾಡಲಿಲ್ಲ, ಜಸ್ಟ್ ಅವ್ರು ಕ್ರಿಕೆಟ್ ಮೇಲೆ ಫೋಕಸ್ ಮಾಡಿದ್ರು. ಆಮೇಲೆ ಆದರೆ ನಾವು ಒಂದು ಸ್ವಲ್ಪ ಕಾಂಪ್ಲಿಸೆಂಟ್ ಆದ್ವಿ ಅಂತ ಅನ್ನಿಸ್ತು ನನಗೆ. ಸೊ ಅದು ನನಗೆ ಇನ್ನೊಂದು ಅನ್ಸೋ ಪ್ರಕಾರ ಲೈಕ್ ಟೂರ್ನಮೆಂಟಲ್ಲಿ ಒಂದು ಮ್ಯಾಚ್ ಲೀಗ್ ಸ್ಟೇಜಲ್ಲಿ ಸೋತ್ರೂ ಏನಾಗಲ್ಲ. ಬಿಕಾಸ್ ಎಲ್ಲ ಅವಾಗ ಪ್ಲೇಯರ್ಸ್ ಎಲ್ಲ ಎದ್ದೇಳ್ತಾರೆ, ಇಲ್ಲ ನಾವು ಮಾಡಬೇಕು, ಈ ಥರ ಸಿಚುವೇಶನ್ಸ್ ಇನ್ನು ನಾಕೌಟ್ ಸ್ಟೇಜಲ್ಲೂ ಸಿಗ್ಬೋದು. ಸೊ ನಾವು ಕಾಂಪ್ಲಿಸೆಂಟ್ ಆಗಂಗಿಲ್ಲ ಅಂತ ಅನ್ಕೋತಾರೆ ಪ್ಲೇಯರ್ಸ್. ಸೊ ಈ ಒಂದು ಟೂರ್ನಮೆಂಟಲ್ಲಿ ಆ್ಯಸ್ ಎ ಕ್ಯಾಪ್ಟನ್ ನಿಮ್ಮ ಒಂದು ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ನೀವು ರನ್ಸ್ ಕೂಡ ಹೊಡಿತೀರಾ, 363 ರನ್ಸ್ ಹೊಡಿತೀರಾ, 33 ವಿಕೆಟ್ಸ್ ಕೂಡ ತೆಗಿತೀರಾ. ಸೊ ನಿಮ್ಮ ಒಂದು ರೋಲ್ ಬಗ್ಗೆ, ನಿಮ್ಮ ಬ್ಯಾಟಿಂಗ್ ಬಗ್ಗೆ, ಬೌಲಿಂಗ್ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಸ್ಯಾಟಿಸ್ಫೈ ಆಯಿತಾ? ಅಥವಾ ಯಾಕಂದರೆ ಧೀರಜ್ನ ನಾವು ನೋಡಿದಾಗ ಇನ್ನೂ ರನ್ಸ್ ಹೊಡಿಬೇಕು, ಇನ್ನೂ ವಿಕೆಟ್ಸ್ ತೆಗಿಬೇಕು ಅನ್ನೋ ಒಂದು ಫೈಟರ್ ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಸ್ಯಾಟಿಸ್ಫೈ ಆಯಿತಾ ನಿಮ್ಮ ಪರ್ಫಾರ್ಮೆನ್ಸ್? ಹೇಳಬೇಕಂದ್ರೆ ಸ್ಯಾಟಿಸ್ಫೈ ಆಗಿಲ್ಲ ಸರ್, ಲೈಕ್ ನನ್ನ ಪರ್ಫಾರ್ಮೆನ್ಸ್ ನೋಡೋಂಗಿದ್ರೆ. ಬಟ್ ಆ್ಯಸ್ ಟೀಮ್ ವಿನ್ ಆದಮೇಲೆ ಎಲ್ಲ ನೋಡ್ತಾರಲ್ಲ, ಸೊ ಒಂದು ಒಳ್ಳೆ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಇನ್ನೂ ಮಾಡ್ಬೋದಿತ್ತು ನನ್ನ ಟೀಮ್ಗೆ ಅಂತ ಅನಿಸುತ್ತೆ ಸರ್. ಸೊ ಕರ್ನಾಟಕ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಟ್ವೀಟ್ ಮಾಡ್ತಾರೆ. ಅಂದರೆ 79 ಇಯರ್ಸಲ್ಲಿ ಕರ್ನಾಟಕ ಈ ಒಂದು ಸಾಧನೆ ಮಾಡಿರಲಿಲ್ಲ. ಸೊ ಎಷ್ಟು ಖುಷಿಯಾಗುತ್ತೆ ಕರ್ನಾಟಕದ CM ಇದ್ರ ಬಗ್ಗೆ, ನಿಮ್ಮ ವಿನ್ ಬಗ್ಗೆ ಟ್ವೀಟ್ ಮಾಡಿದಾಗ? ಇಲ್ಲ ಸರ್, ಅದು ಅವ್ರದ್ದು ದೊಡ್ಡತನ. ನಮ್ಮದು ಕರ್ನಾಟಕ CM ನಾವು ಟ್ರೋಫಿ ಫಸ್ಟ್ ಟೈಮ್ 79 ವರ್ಷದಲ್ಲಿ ಗೆದ್ದಾಗ ಅವ್ರು ನಮಗೆ ಎಲ್ಲ ಕಂಗ್ರ್ಯಾಟ್ಸ್ ಎಲ್ಲ ಮಾಡಿ ಅದು ತುಂಬ ಖುಷಿ ಆಯಿತು ಸರ್. ಇಡೀ ಟೀಮ್ ಅವ್ರಿಗೆಲ್ಲ ಖುಷಿ ಆಯಿತು. ಒಳ್ಳೇದಾಯ್ತು ಸರ್ ಅದು ಆ ಥರ ಎಲ್ಲ ಮಾಡಿ. ಸೊ ಈಗ ನಿಮ್ಮ ಒಂದು ಸ್ವಲ್ಪ ಪಾಸ್ಟ್ ಹೋಗೋದಾದರೆ, ನೀವು NCAಯಲ್ಲಿ ಮ್ಯಾಚಸ್ ಕೂಡ ಆಡ್ತೀರಾ. ನೀವು ಜಸ್ಪ್ರೀತ್ ಬುಮ್ರಾ ಇರ್ಬೋದು, ನವದೀಪ್ ಸೈನಿ, ಮೊಹಸಿನ್ ಖಾನ್, ಸೊ ಇವರೆಲ್ಲ ಜೊತೆ ನೀವು ಮ್ಯಾಚ್ ಆಡ್ತೀರಾ. ಸೊ ನೀವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತೀರಾ ಆ ಒಂದು ಮ್ಯಾಚಲ್ಲಿ, NCA ಮ್ಯಾಚಲ್ಲಿ. ಇನ್ಫ್ಯಾಕ್ಟ್ ನೀವು ಹೇಳ್ಬೇಕಂದ್ರೆ ಬೂಮ್ರಾ ಅವ್ರ ಬೌಲಿಂಗಲ್ಲಿ 8 ಬೌಂಡ್ರಿ ಕೂಡ ಹೊಡೆದ್ರು ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀರಾ? ಇಲ್ಲ, ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಲೈಕ್ NCA ಅವ್ರು ಕರೆದಿದ್ರು ಜಸ್ಟ್ ಒಂದು ಟ್ರಯಲ್ ಮ್ಯಾಚ್ ಆಡೋಕ್ಕೆ. ಸೊ ಅವಾಗ ಅವರೆಲ್ಲ ಬೌಲಿಂಗ್ ಮಾಡಿದ್ರು, ಎಲ್ಲ ಇಂಡಿಯನ್ ಗ್ರೇಟ್ಸ್ ಎಲ್ಲ ಬೌಲಿಂಗ್ ಮಾಡಿ IPL ಎಲ್ಲ ಆಡಿದ್ದಾರೆ ಅವರು. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಸರ್ ಆ ಪೇಸಿಗೆ ಅಡ್ಯಾಪ್ಟ್ ಆಗಿ. ಸೊ ಲೈಕ್ ಎಲ್ಲ ಚೆನ್ನಾಗಿತ್ತು ಸರ್ ಅವ್ರ ಜೊತೆ ಎಲ್ಲ ಆಡೋಕ್ಕೆ. ಒಂಥರ ಒಳ್ಳೆ ಇಂಟರ್ನ್ಯಾಷನಲ್ ಪ್ರೊಫೆಷ್ನಲ್ ಪ್ಲೇಯರ್ಸ್ದು ಎಕ್ಸ್ಪೀರಿಯನ್ಸ್ ಥರ ಆಯ್ತು ಸರ್. ಸೊ 50+ ರನ್ಸ್ ಕೂಡ ಹೊಡೆದ್ರಿ ಅಂತ? ಹೌದು ಸರ್, 85 ಹೊಡೆದೆ ಆ ಮ್ಯಾಚಲ್ಲಿ. ಸೊ ಈಗ ಮತ್ತೆ ರಹಾನೆ ಇರ್ಬೋದು, ಸೂರ್ಯಕುಮಾರ್ ಯಾದವ್ ಇರ್ಬೋದು, ಹಾಗೆ ತಿಲಕ್ ವರ್ಮಾ, ಸೊ ಅವ್ರಿಗೂ ಕೂಡ ನೀವು ಬೌಲಿಂಗ್ ಮಾಡಿದ್ದೀರಾ. ಸೊ ಸೂರ್ಯಕುಮಾರ್ ಯಾದವ್, ರಹಾನೆ ತುಂಬಾ ಇಂಪ್ರೆಸ್ ಆಗಿದ್ದಾರೆ. ಸೊ ಏನು ಚರ್ಚೆ ಮಾಡಿದ್ರು ನಿಮ್ಮ ಹತ್ರ? ಅವರು ನಾನು ಮಾಡಿದ್ದು ಅವಾಗ NCA ಕ್ಯಾಂಪಲ್ಲಿ ಮಾಡಿದ್ದೆ ಅವ್ರಿಗೆ. ಅವರು ತುಂಬ ಖುಷಿಯಾದರು ಸರ್. ಅದೇ 2 ಕೈಲೂ ಆಗ್ತೀಯಾ, ಹಂಗೆ ಹಿಂಗೆ ಎಲ್ಲ ಬೇಗ IPL ಆಡ್ತೀಯ ನೀನು, ನನ್ನ ಪ್ರಕಾರ ಇದೇ ಥರ ಪರ್ಫಾರ್ಮ್ ಮಾಡ್ತಾಯಿರು ನೀನು, ಎಲ್ಲೇ ಸಿಕ್ಕಿದ್ರು ಚಾನ್ಸು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದರು ಸರ್. ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಇದೇ ಕಂಟಿನ್ಯೂ ಮಾಡಿ ಅದೆಲ್ಲ ಮಾತಾಡಿದ್ದಾರೆ ಸರ್. ಒಳ್ಳೆ ಟಿಪ್ಸು ಕೊಟ್ಟಿದ್ದಾರೆ ಕ್ರಿಕೆಟಿಂಗ್ ಟರ್ಮ್ಸಲ್ಲೆಲ್ಲ. ಸೊ ಖುಷಿ ಆಯಿತು ಸರ್, ಅಂಥವ್ರ ಜೊತೆ ಎಲ್ಲ ಆಡಿ ಒಂದು ಚಾನ್ಸ್ ಸಿಕ್ತು ಅಂತ. ಸೊ RCB ನೆಟ್ಸಲ್ಲಿ ಕೂಡ ನೀವು ಇರ್ತೀರಾ. ನೀವು ವಿರಾಟ್ ಕೊಹ್ಲಿ ಇರ್ಬೋದು, ಫಾಫ್ ಡು ಪ್ಲೆಸಿಸ್ ಇರ್ಬೋದು, ಸೊ ಇವರಿಗೆಲ್ಲ ಬೌಲಿಂಗ್ ಮಾಡ್ತೀರಾ. ಸೊ ಅವ್ರಿಗೆ ಬೌಲಿಂಗ್ ಮಾಡೋಕ್ಕೆ ಹೋದಾಗ ಸಾಕಷ್ಟು ಎಕ್ಸೈಟಿಂಗ್ ಆಗಿರ್ತದೆ, ಜೊತೆಗೆ ಭಯ ಕೂಡ ಇರುತ್ತೆ. ಸೊ ಇಂಥ ಲೆಜೆಂಡ್ಸ್ಗೆ ನಾವು ಬೌಲಿಂಗ್ ಮಾಡ್ತಾಯಿದ್ವಿ ಅಂತ. ಸೊ ಏನಂದರೆ ವಿರಾಟ್ ಕೊಹ್ಲಿ ಅವರು ನಿಮ್ಮ ಬೌಲಿಂಗಲ್ಲಿ ಸ್ಟ್ರಗಲ್ ಮಾಡ್ತಾರೆ, ಡು ಪ್ಲೆಸಿ ಅವರು ಕೂಡ ಸ್ಟ್ರಗಲ್ ಮಾಡ್ತಾರೆ. ಸೊ ಅದು ಲೈಕ್ ಚೆನ್ನಾಗಿತ್ತು ಸರ್ ಅವತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಅವ್ರ ಜೊತೆನೂ. ಈ ವಿರಾಟ್ ಕೊಹ್ಲಿ, ಡು ಪ್ಲೆಸಿಸ್ ಎಲ್ಲ ಫಾರಿನ್ ಪ್ಲೇಯರ್ಸ್ ಇದ್ದರು ಕೆಲವರು. RCB ಇಡೀ ತಂಡಕ್ಕೆ ಬೌಲಿಂಗ್ ಹಾಕಿದೆ ಅವ್ರದ್ದು. ಅವರು ಎಲ್ಲ ಖುಷಿಪಟ್ಟರು ಸರ್ ಅವರು. ಬಟ್ ನನಗೇನು ಅನಿಸುತ್ತೆ, ಲೈಕ್ ಅವ್ರು ಸ್ಟ್ರಗಲ್ ಮಾಡಿದ ಕಾರಣ ಅಂದರೆ ಕ್ರಿಕೆಟಲ್ಲಿ ಒಂದು ಒಳ್ಳೆ ಬಾಲ್ ಇರುತ್ತೆ, ಅಲ್ಲಿ ಬಿದ್ದರೆ ಎಲ್ಲರೂ ಸ್ಟ್ರಗಲ್ ಮಾಡಲೇಬೇಕು. ವಿರಾಟ್ ಕೊಹ್ಲಿ, ಡು ಪ್ಲೆಸಿ ಅಂತ ಏನಿಲ್ಲ, ಸೊ ಎಲ್ಲರೂ ಸ್ಟ್ರಗಲ್ ಮಾಡೇ ಮಾಡ್ತಾರೆ. ನಾನು ಬರೀ ಅವರು ಕೂಡ ನಿಮ್ಮ ಬೌಲಿಂಗಲ್ಲಿ ಬೋಲ್ಡ್ ಆದ್ರಲ್ವಾ? ಹೌದು ಸರ್, ಅವರು CSK ನೆಟ್ ಪ್ರಾಕ್ಟೀಸ್ ಬಂದಾಗ ಅವರು ಬೋಲ್ಡ್ ಆದರು. ಎಲ್ಲ ಚೆನ್ನಾಗಿ ನಡೀತು ಸರ್ ಆ ಟೈಮಲ್ಲೆಲ್ಲ. ಸೊ ನೀವು IPLನ ಎಲ್ಲ ಟೀಮ್ಸ್ಗೂ ಕೂಡ ನೆಟ್ ಪ್ರಾಕ್ಟೀಸಲ್ಲಿ ನೀವು ಬೌಲಿಂಗ್ ಮಾಡಿದ್ದೀರಾ, ಹೌದಾ? ಹೌದು ಸರ್, ಹೌದು. ಅವಾಗ ಎಲ್ಲ ಟೀಮ್ಸು ಇಲ್ಲಿ ವಿಸಿಟಿಂಗ್ ಟೀಮ್ಸ್ ಎಲ್ಲ 10 ಟೀಮ್ಸ್ ಏನೋ ಬಂದಿತ್ತು ಲಾಸ್ಟ್ ಸೀಸನ್ IPLಲ್ಲಿ. ಸೊ ಎಲ್ಲರೂ ನಮ್ಮನ್ನ ಕರಿತಿದ್ರು ನೆಟ್ ಬೌಲಿಂಗ್ಗೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಆ ಟೈಮಲ್ಲಿ. ಸೊ ವಿಸಿಟಿಂಗ್ ಟೀಮ್ ಅಂದಾಗ ನೆನಪಾಯಿತು, ಆಸ್ಟ್ರೇಲಿಯಾ ಟೀಮ್ ಕೂಡ ಇಂಡಿಯಾಗೆ ಬಂದಾಗ ನೀವು ನೆಟ್ಸಲ್ಲಿ ಕಾಣಿಸ್ಕೊತೀರಾ. ಡೇವಿಡ್ ವಾರ್ನರ್ ನಿಮ್ಮ ಬೌಲಿಂಗಲ್ಲಿ ಔಟ್ ಕೂಡ ಆಗ್ತಾರಂತೆ? ಹೌದು ಸರ್, ಅದು ಅವ್ರದ್ದು ವಿಸಿಟಿಂಗ್ ಟೀಮ್ ಇಲ್ಲಿ ಬಂದಾಗ ಅವರು ಸ್ಪಿನ್ ಟ್ರ್ಯಾಕಿಗೆಲ್ಲ ರೆಡಿ ಆಗ್ತಿದ್ರು. ಸೊ ಇಲ್ಲಿ ಆಲ್ಮೋಸ್ಟ್ ಇಂಡಿಯನ್ ಟ್ರ್ಯಾಕ್ಸ್ ಎಲ್ಲ ಸ್ಪಿನ್ನಿಂಗ್ ಟ್ರ್ಯಾಕ್ಸೇ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗ್ತಿದ್ರು. ಸೊ ಒಳ್ಳೊಳ್ಳೆ ಸ್ಪಿನ್ನರ್ಸ್ ಕರೆದ್ರು KSCAಯಿಂದ. ಸೊ ಅವ್ರಿಗೆ ಹಾಕಿದಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಪ್ಲಸ್ ಅವರು ಟಿಪ್ಸ್ ಎಲ್ಲ ಕೊಟ್ಟರು ಚೆನ್ನಾಗಿ. ಅವರು ಹೆಡ್ ಕೋಚ್ ಡ್ಯಾನಿಯಲ್ ವೆಟರಿ ಆಗಿರಲಿ, ಎಲ್ಲರೂ ಒಳ್ಳೆ ಟಿಪ್ಸ್ ಕೊಟ್ಟರು. ಪ್ಲಸ್ ಹೌದು ಸರ್, ಅವರು ಎಲ್ಲ ಔಟ್ ಆಗಿದ್ದಾರೆ ನನಗೆ. ಸೊ ನೀವು ಸಾಕಷ್ಟು ಮ್ಯಾಚಸ್ ಆಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಆಗಿದೆ. ಲೀಗ್ ಇರ್ಬೋದು, ಝೋನಲ್ಸ್ ಇರ್ಬೋದು, ಚಾಲೆಂಜರ್ ಸೀರೀಸ್ ಇರ್ಬೋದು.
ಸೊ ಈ ಥರ ಎಲ್ಲ ಮ್ಯಾಚ್ ಸೀರೀಸ್ ಟೂರ್ನಮೆಂಟ್ಸ್ ಆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯು ಎಸ್ ಎ ಟೀಮ್ ಕೂಡ ನಮಗೆ ಬೆಂಗಳೂರಿಗೆ ಬಂದಾಗ ಅವ್ರ ಮೇಲೆ ಕೂಡ ನೀವು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಅಂದರೆ ಸೀರೀಸ್ ಗೆದ್ರೂ ಆ ಒಂದು ಲಾಸ್ಟ್ ಓವರ್ ಎನ್ಕೌಂಟರ್ ಬಗ್ಗೆ ಹೇಳ್ತೀರಾ, ಏನೋ ಒಂದು ರೀತಿ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತಲ್ವಾ ಆ ಮ್ಯಾಚ್ ಬಗ್ಗೆ? ಹೌದು ಸರ್, ಆ ಮ್ಯಾಚ್ ನನ್ನ ಟೀಮಿಗೆ ಆ್ಯಡ್ ಮಾಡಿದರು. ಯು ಎಸ್ ಎ ಸೀರೀಸಲ್ಲಿ ಯು ಎಸ್ ಎ ಟೀಮ್ ಇಲ್ಲಿ ಬರ್ತಿದ್ದೆ ನ್ಯಾಷನಲ್ ಟೀಮ್ ಅಂತ ಹೇಳಿದಾಗ. ಸೊ ಅಲ್ಲಿ ಅವತ್ತು ಆ ಮ್ಯಾಚು ನಾವು 300 ಹೊಡೆದಿದ್ವಿ ಫಸ್ಟ್ ಬ್ಯಾಟಿಂಗ್ ಆಡಿ. ಚಿನ್ನಸ್ವಾಮಿಲಿ ನಡೀತಿತ್ತು ಆ ಮ್ಯಾಚ್. ಅವರು ಮತ್ತೆ ಬಂದು ಇನ್ನು 18 ಬಾಲಲ್ಲಿ ಅವ್ರಿಗೆ 45 ರನ್ ಬೇಕಿತ್ತು. ಸೊ ಅವ್ರದ್ದು ಲಾಸ್ಟ್ ವಿಕೆಟ್ ಇತ್ತು ಅವಾಗ ನಮ್ಮದೊಂದು ಬೌಲರ್ 4 ಸಿಕ್ಸ್ ಹೊಡ್ಸ್ಕೋತಾರೆ. ಸೊ ಅಲ್ಲಿ ಮ್ಯಾಚ್ ಹಂಗೆ ಕ್ಲೋಸ್ ಬರ್ತಾ ಬರ್ತಾ ಲಾಸ್ಟ್ ಓವರ್ 6 ಬಾಲ್ 6 ರನ್ಸ್ ಬೇಕಾಗಿರುತ್ತೆ, ಲಾಸ್ಟ್ ವಿಕೆಟ್ ಇರುತ್ತೆ ಅವ್ರ ಹತ್ರ. ಸೊ ಅವಾಗ ನಾನು ಕೇಳಿದೆ ನಮ್ಮ ಕ್ಯಾಪ್ಟನ್ KV ಸಿದ್ಧಾರ್ಥ ಅವ್ರಿಗೆ, ಕೊಡಿ ಆಗ್ತೀನಿ ನಾನು ಅಂತ. ಸೊ ಅದಕ್ಕೆ ಅವರು ಕಾನ್ಫಿಡೆಂಟ್ ಇದೆ ನಿಮಗೆ? ಇಲ್ಲ ಸರ್, ಆ ಮ್ಯಾಚ್ ನನಗೆ ಕಾನ್ಫಿಡೆಂಟ್ ಇತ್ತು, ಚೆನ್ನಾಗಿ ಮಾಡಿದ್ದೆ ಬೌಲಿಂಗು, ಪ್ಲಸ್ ಒಂಥರ ಫೀಲ್ ಬರ್ತಿತ್ತು, ಓಕೆ ನಾನು ಎತ್ಬೋದು, ಒಂದು ವಿಕೆಟ್ ಇದೆ, ಬಿಲೀವ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅವಾಗ ಕೇಳಿದೆ, ಅದಕ್ಕೆ ಅವರು ಬಿಲೀವ್ ಮಾಡಿ ನನ್ನ ಮೇಲೆ ಕೊಟ್ಟರು 1 ಓವರು. ಫಸ್ಟ್ ಬಾಲ್ ಡಾಟ್ ಆಯಿತು, ಸೆಕೆಂಡ್ ಬಾಲ್ ಸಿಂಗಲ್ ಆಡಿದ್ರು ಅವರು. ಇನ್ನು 3 ಬಾಲ್ 4 ಬಾಲ್ 5 ರನ್ ಬೇಕಿತ್ತು, ಆವಾಗ ವಿಕೆಟ್ ತೆಗೆದು ಸರ್ ಅವರು. ಆವಾಗ ತುಂಬ ಎಲ್ಲರೂ ಖುಷಿಪಟ್ಟರು, ಕೋಚಸ್ಸು ಸೆಲೆಕ್ಟರ್ಸ್ ಎಲ್ಲ ಆ ಮ್ಯಾಚ್. ಸೊ ನಿಮ್ಮ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ನಿಮಗೆ YSR ಟೂರ್ನಮೆಂಟ್ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದಾ? ಹೌದು ಸರ್, ಅಫ್ಕೋರ್ಸ್ ಅದು 2020 ಅದು ಲಾಕ್ಡೌನ್ ಆದಮೇಲೆ ನಡೆದಿದ್ದು YSR ಟೂರ್ನಮೆಂಟು. ಅದರಲ್ಲಿ ಅವಾಗ ನಾನು ಇನ್ನೂ 14 ವರ್ಷ ಇದ್ದೆ. ಸೊ ಅವಾಗೆಲ್ಲ YSR ಅದು 50 ಓವರ್ಸ್ T20 ಎಲ್ಲ ನಡೆಯುತ್ತೆ ಆ ಟೂರ್ನಮೆಂಟು KCAಯಿಂದ. ಸೊ ಅದರಲ್ಲೆಲ್ಲ ಒಳ್ಳೊಳ್ಳೆ ಕ್ಲಬ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡುತ್ತೆ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಕ್ಲಬ್ಸ್ ಎಲ್ಲ. ಸೊ ಅವಾಗ ನಾನು ಇನ್ನೂ 14 ಇಯರ್ಸ್ ಇರಬೇಕಾದ್ರೆ ಅದು ಒಳ್ಳೆ ಎಕ್ಸ್ಪೋಜರ್ ಆಯಿತು. ಸೊ ಹಂಗೆ ಆಡ್ತಾ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಕೂಡ ಸಿಕ್ತು. ಈ ರಣಜಿ ಟ್ರೋಫಿ ಪ್ಲೇಯರ್ಸ್ ಅವ್ರ ಜೊತೆ ಎಲ್ಲ ಆಡಿದಾಗ, ಅವ್ರಿಗೆ ಬೌಲಿಂಗ್ ಹಾಕಿ ಬ್ಯಾಟಿಂಗ್ ಆಡಿದಾಗೆಲ್ಲ ಅದೊಂಥರ ಟರ್ನಿಂಗ್ ಪಾಯಿಂಟ್ ಸರ್ ಲೈಫಲ್ಲಿ. ಸೊ ಮೈಸೂರು ಸೀನಿಯರ್ ಫಸ್ಟ್ ಡಿವಿಷನ್ ಲೀಗಲ್ಲಿ ನೀವೊಂದು ಆಲ್ ಟೈಮ್ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತೀರಾ, 6 ಮ್ಯಾಚ್ 56 ವಿಕೆಟ್. ಸೊ ಈ ರೆಕಾರ್ಡ್ನ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು ಸರ್, ಬಟ್ ನನಗೆ ಇವಾಗ ಆ್ಯಟ್ ಪ್ರೆಸೆಂಟ್ ನನಗೆ ಅದು ಹೈಯೆಸ್ಟ್ ಆಲ್ ಟೈಮ್ ರೆಕಾರ್ಡ್ ಆಗಿದೆ. ಸೊ ಅದರಲ್ಲೊಂದು ಒಳ್ಳೆ ಮ್ಯಾಚ್, ನನಗೆ ಮೆಮೊರೇಬಲ್ ಮ್ಯಾಚ್ ಅಂದರೆ ಅದು ನ್ಯಾಷನಲ್ ಕ್ರಿಕೆಟ್ ಅವ್ರ ಮೇಲೆ. ಸೊ ಅದರಲ್ಲಿ ನಾವು ಫಸ್ಟ್ ಲೀಡ್ ಸೋತಿದ್ವಿ, ಲೀಡ್ ಬಿಟ್ಕೊಟ್ಟಿದ್ವಿ ಅವ್ರಿಗೆ, 70 ರನ್ ಲೀಡ್ ಇತ್ತು ಅವ್ರ ಹತ್ರ. ಸೊ ನೆಕ್ಸ್ಟ್ ನಾನು ಎಲ್ಲ ಟೀಮ್ ಮೇಟ್ಸ್ ಗೆಲ್ದೆ, ಬಿಲೀವ್ ಮಾಡೋಣ ಇವತ್ತೊಂದು ಮ್ಯಾಚು ಇದು ವಿನ್ ಆಗಲೇಬೇಕು. ಸೊ ಅವಾಗ ಟಾಪಲ್ಲಿ ಇರ್ತೀವಿ ಟೇಬಲ್ದು ಅಂತ. ಸೊ ಎಲ್ಲರೂ ಒಟ್ಟಿಗೆ ಬಿಲೀವ್ ಮಾಡಿ ಬಂದರು. ಅವ್ರು 43 ಆಲ್ ಔಟ್ ಆದರು. ಅದ್ರಲ್ಲಿ ನಂದು ಫಿಗರ್ಸ್ ಇತ್ತು ಬೆಸ್ಟ್ ಇಲ್ಲಿವರೆಗೂ, ಟಿಲ್ ನಾವು ಬೆಸ್ಟ್ ಫಿಗರ್ಸ್ ಅದೇ 10 ಓವರ್ಸ್ 9 ಮೇಡಿನ್ಸ್ 8 ರನ್ಸ್ 9 ವಿಕೆಟ್ಸ್ ಆ ಮ್ಯಾಚಲ್ಲಿ. ಸೊ ಅದಾದಮೇಲೆ 113 ಟಾರ್ಗೆಟ್ ಇತ್ತು, ನಾನು ಬ್ಯಾಟಿಂಗಲ್ಲಿ ಹೋಗಿ 50 ಹೊಡೆದೆ. ಒಳ್ಳೆ ಮೆಮೊರೇಬಲ್ ಮ್ಯಾಚ್ ಇತ್ತು ಸರ್ ಅದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಕೂಡ ತುಂಬ ಚೆನ್ನಾಗಿ ನೆನಪಿದೆ ನಿಮಗೆ. ಸೊ ಲಾಸ್ಟ್ 3 ಇಯರ್ಸಲ್ಲಿ ಸ್ಟೇಟ್ ಲೀಗ್ ಮ್ಯಾಚಸ್ ಇರ್ಬೋದು, ಸೊ ಇದರಲ್ಲಿ ನೀವು ಎಷ್ಟು ವಿಕೆಟ್ಸು ಎಷ್ಟು ರನ್ಸ್ ಹೊಡೆದಿದ್ದೀರಾ ಗೊತ್ತಾ? ಅದು ಗೊತ್ತಿದೆ ಸರ್, ಬಟ್ ಕರೆಕ್ಟಾಗಿ ನಾನು ಹೇಳ್ತೀನಿ. 3789 ರನ್ಸ್ ಹೊಡೆದಿದ್ದೀರಾ, 336 ವಿಕೆಟ್ಸ್ ತೆಗೆದಿದ್ದೀರಾ. ಸೊ ಇದೊಂದು ರೀತಿ ಒಬ್ಬ ಯಂಗ್ಸ್ಟರ್ಗೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ತುಂಬುತ್ತೆ. ಯಾಕೆಂದರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ರನ್ಸ್ ಇರ್ಬೋದು, ವಿಕೆಟ್ಸ್ ಇರ್ಬೋದು, ಎಲ್ಲ ತೆಗಿತಾ ಇದ್ದೀರಾ. ಸೊ ಇದರಿಂದ ನಿಮ್ಮಂಥ ಪ್ಲೇಯರಿಗೆ ಸೊ ಎಷ್ಟು ಮೋಟಿವೇಟ್ ಆಗ್ಬೋದು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ? ಅದೇ ಸರ್, ಈ ಥರ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಾನು ಕೇಳಿದಾಗ ನನಗೆ ಒಂಥರ ಖುಷಿ ಆಗುತ್ತೆ ಸರ್, ಇಷ್ಟು ಮಾಡಿದ್ದೀವಿ. ಸೊ ಇನ್ನು ಮುಂದೆ ನೋಡ್ಬೇಕು ಸರ್ ಅಷ್ಟೇ. ಇವಾಗೆಲ್ಲ ಇದು ಮಾಡಿದ್ದೀವಿ, ಇದು ಪಾಸ್ಟ್ ಆಗಿದೆ, ಇದರಿಂದ ಎಕ್ಸ್ಪೀರಿಯನ್ಸ್ ಕ್ಯಾರಿ ಆನ್ ಮಾಡಬೇಕು. ಆಮೇಲೆ ಇದೇ ಕನ್ಸಿಸ್ಟೆನ್ಸಿನ ಫ್ಯೂಚರಲ್ಲಿ ಬರೋ ಮ್ಯಾಚಸಲ್ಲೂ ಅಪ್ಲೈ ಮಾಡಬೇಕಂತ ನಾನು ಯೋಚಿಸ್ತೀನಿ. ಆಮೇಲೆ ನೆಕ್ಸ್ಟ್ ಯಾವುದೇ ಮ್ಯಾಚಸ್ ಬಂದರೂ ಇದೇ ಥರ ಪರ್ಫಾರ್ಮ್ ಮಾಡ್ತಾ ಇರ್ಬೇಕು ಸರ್. ಸೊ ನೀವು ಸಿಕ್ಕಿದಾಗ ನಾನೊಂದು ಕ್ವಶನ್ ಕೇಳಬೇಕು ಅಂದ್ಕೊಂಡೆ. ನೀವು 2 ಕೈಯಲ್ಲೂ ಕೂಡ ನೀವು ಬೌಲಿಂಗ್ ಮಾಡ್ತೀರಾ, ಆ್ಯಂಬಿಡೆಕ್ಸ್ಟಿಯಸ್ ಬೌಲರ್. ಸೊ ಇದು ವರ್ಲ್ಡ್ ಕ್ರಿಕೆಟಲ್ಲಿ ರೇರ್ ಟ್ಯಾಲೆಂಟ್ ಅಂತಲೇ ಹೇಳ್ತೀನಿ. ಸೊ 2 ಕೈಯಲ್ಲಿ ನೀವು ಹೆಂಗೆ ಬೌಲಿಂಗ್ ಕಲ್ತೀರಿ ನೀವು? ಇಲ್ಲ ಸರ್, ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ನಾನು ರೈಟ್ ಆರ್ಮ್ ಮೀಡಿಯಮ್ ಪೇಸ್ ಮಾಡ್ತಿದ್ದೆ. ಸೊ ಹಂಗೆ ಹೋಗ್ತಾ ಆಮೇಲೆ ನಮ್ಮ ತಂದೆನೂ ಹೇಳಿದ್ರು ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ಬೋದು ನೋಡು ಅಂತ, ಬಿಕಾಸ್ ಐ ಆಮ್ ಅ ಲೆಫ್ಟ್ ಹ್ಯಾಂಡ್ ರೈಟರ್. ಆಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಬರೀತೀನಿ ಅನ್ನೋಕ್ಕೋಸ್ಕರ ಲೈಕ್ ಲೆಫ್ಟ್ ಹ್ಯಾಂಡಲ್ಲೂ ಸ್ಟ್ರೆಂತ್ ಇತ್ತು. ಸೊ ಲೆಫ್ಟ್ ಆರ್ಮ್ ಸ್ಪಿನ್ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ನಮ್ಮ ತಂದೆನೇ ಹೇಳಿದ್ರು ನೀನು ರೈಟ್ ಆರ್ಮ್ ಸ್ಪಿನ್ನು ಹಾಕ್ಬೋದು ನೋಡು. ಸೊ ಇಫ್ ಬಾಲ್ ಅವ್ರಿಗೆ ಬ್ಯಾಟ್ಸ್ಮನಿಗೆ ಈಚೆ ಹೋದರೆ ಅವರಿಗೆ ತುಂಬ ಸ್ಟ್ರಗಲ್ ಮಾಡ್ತಾರೆ, ಸೊ ಅದು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ರು. ನಾನು ಅದು ಪ್ರಾಕ್ಟೀಸ್ ಮಾಡ್ತಿದ್ದೆ, ಹಂಗೆ ಚೆನ್ನಾಗಿ ಬಂತು ಸರ್, ಇಲ್ಲಿವರೆಗೂ ಚೆನ್ನಾಗಿ ನಡೀತಿದೆ. ಸೊ 2 ಕೈಯಲ್ಲೂ ಸೇಮ್ ಸ್ಟ್ರೆಂತ್ ಇದೆಯಾ, ಸೇಮ್ ಕಂಟ್ರೋಲ್ ಇದೆಯಾ? ಈಕ್ವಲ್ ಸ್ಟ್ರೆಂತ್ ಆ್ಯಂಡ್ ಕಂಟ್ರೋಲ್ ಇದೆ ಸರ್ ಅಲ್ಲಿ. ಸೊ ಡೈಲಿ ಎಷ್ಟು ಓವರ್ ಬೌಲಿಂಗ್ ಮಾಡ್ತಾರೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ನೀವು? ಡೈಲಿ ಲೈಕ್ ಮ್ಯಾಚ್ ಇಲ್ಲ ಅಂದರೆ 20 ಓವರ್ ಡೈಲಿ ಹಾಕ್ತೀನಿ 2 ಕೈಯಲ್ಲೂ. ಮ್ಯಾಚ್ ಇರೋ ದಿವಸ 8 to 10 ಓವರ್ಸ್ ಹಾಕ್ಬಿಟ್ಟು ಲೈಕ್ ಕೈಗೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ. ಸೊ ಈಗ ನಾನು ನಿಮ್ಮನ್ನು ಒಂದು ಮೇನ್ ಕ್ವಶನ್ ಕೇಳಬೇಕು. ನೀವು ಬ್ಯಾಟ್ಸ್ಮನ್ನ, ಬೌಲಿಂಗ್ ಆಲ್ರೌಂಡರಾ ಅಥವಾ ಬ್ಯಾಟಿಂಗ್ ಆಲ್ರೌಂಡರಾ?
ಇಲ್ಲ ಸರ್, ಇದರಲ್ಲಿ ಲೈಕ್ ನಾನು ಬ್ಯಾಟಿಂಗ್ ಹೋದಾಗ ಬ್ಯಾಟ್ಸ್ಮನ್ ಅಂತಲೇ ಆಡ್ತೀನಿ, ಬೌಲಿಂಗ್ ಮಾಡಬೇಕಾದ್ರೆ ಬೌಲರ್ ಅಂತಲೇ ಮಾಡ್ತೀನಿ, ಫೀಲ್ಡಿಂಗ್ ಮಾಡಬೇಕಾದ್ರೆ ಫೀಲ್ಡರ್ ಅಂತಲೇ, ಲೈಕ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ 100% ಎಫರ್ಟ್ ಕೊಡಲೇಬೇಕಂತ ಆಡ್ತೀನಿ ಸರ್. ಸೊ ಅದರಿಂದ ಟೀಮ್ಗೆ ಪ್ಲಸ್ ಆಗುತ್ತೆ. ಸೊ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ನೀವು ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡಿದಿರೋ ಅಲ್ಲೆಲ್ಲ ಟೀಮ್ ಗೆದ್ದಿದೆ. ಸೊ ನಿಮ್ಮನ್ನು ಸ್ಟಾರ್ ಪರ್ಫಾರ್ಮರ್ ಅಂತ ಕರಿಬೋದಾ? ಅಫ್ಕೋರ್ಸ್ ಸರ್, ಲೈಕ್ ಇವಾಗ ನಾನು 150 ಹೊಡೆದ್ರು ಟೀಮ್ ವಿನ್ ಆಗಿಲ್ಲ ಅಂದರೆ ಸೊ ಅದು ನನ್ನ ಪರ್ಫಾರ್ಮೆನ್ಸ್ ಹೈಲೈಟ್ ಆಗ್ಬೋದು, ಬಟ್ ನಮ್ಮ ಟೀಮ್ದು ವಿನ್ ಆಗಿರೋದು ಹೈಲೈಟ್ ಆಗೋಲ್ಲ. ಸೊ ಅವಾಗ ನನಗೂ ಖುಷಿ ಆಗೋಲ್ಲ ಸರ್. ಸೊ ನಾನು ಯಾವಾಗಲೂ ಥಿಂಕ್ ಮಾಡೋದು ಹೆಂಗಂದರೆ, ಇವಾಗ ಫಸ್ಟ್ ಇನ್ನಿಂಗ್ಸಲ್ಲಿ ನಾನೇನು 5 ವಿಕೆಟ್ಸ್ ಇಲ್ಲ 100 ಹೊಡೆದಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾನು ಮಾಡಲೇಬೇಕು. ಸೊ ಅವಾಗ ಟೀಮ್ ವಿನ್ ಆದರೆ ಮಾತ್ರ ನಂದು ಲೈಕ್ ನನಗೆ ಖುಷಿ ಆಗ್ಬೋದು ಈ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ. ಇಲ್ಲ ಟೀಮ್ ಸೋತ್ರೆ ಅದು ಏನು ಕೌಂಟ್ ಇಲ್ಲ ಅನ್ಸುತ್ತೆ ಸರ್ ನನಗೋಸ್ಕರ. ಸೊ ಈಗ ನೀವು ಮ್ಯಾಚಸ್ ಆಡ್ತಾ ಇದ್ದೀರಾ, ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಗೇನ್ ಮಾಡಿದ್ದೀರಾ. ಸೊ ನಿಮ್ಮ ಮ್ಯಾಚ್ ಪ್ರಿಪ್ರೇಷನ್ಸ್ ಹೇಗಿರುತ್ತೆ? ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ? ಡೈಲಿ ರೂಟೀನ್ ಲೈಕ್ ಹೋಗಿದ ತಕ್ಷಣ ವಾರ್ಮಪ್ಸು, ಅದು ಪ್ರೀ ಆ್ಯಪ್ಸ್ ಎಲ್ಲ ಇರುತ್ತೆ ನಮ್ಮದು, ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅವೆಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಪಾಟ್ ಬೌಲಿಂಗ್ ಮಾಡಿ, ಬ್ಯಾಟಿಂಗ್ ನಾಕ್ಸ್ ಎಲ್ಲ ಆಡಿ, ಸೊ ಅದಾದಮೇಲೆ ಡೈರೆಕ್ಟ್ ಮ್ಯಾಚ್ ಸ್ವಲ್ಪ ಫೀಲ್ಡಿಂಗ್ ಕ್ಯಾಚಸ್ ಎಲ್ಲ ತೊಗೊಂಡು ಎಲ್ಲ ಮಾಡಾದಮೇಲೆ ಡೈರೆಕ್ಟ್ ಮ್ಯಾಚ್ಗೆ ಹೋಗ್ತೀವಿ ಸರ್. ಸೊ ಈಗ ನಿಮ್ಮ ಈ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ಯಾರಾದರೂ ಗುರು ಅಂತಿದ್ದಾರಾ, ಅಥವಾ ನಿಮ್ಮ ರೋಲ್ ಮಾಡೆಲ್ ಯಾರು? ತುಂಬ ಜನ ಇದ್ದಾರೆ ಸರ್. ಅದು ನಾನು ಲೈಕ್ ಫಸ್ಟು 10 ವರ್ಷ ಇದ್ದಾಗ ರಾಯನ್ ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಬಸವೇಶ್ವರ ನಗರಲ್ಲಿ. ಅಲ್ಲಿ ಕೃಷ್ಣ ಸರ್ ಅಂತ ಕೋಚ್ ಇದ್ದಾರೆ, ಅವ್ರು ನನ್ನ ಕ್ರಿಕೆಟ್ ಬೇಸಿಕ್ಸ್ ಹೇಳ್ಕೊಟ್ಟಿದ್ರು. ಸೊ ನೆಕ್ಸ್ಟ್ ಹಂಗೆ ಹೋಗ್ತಾ ಅಂಡರ್ 14 ಲೀಗಲ್ಲಿ ಜುಪಿಟರ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಆಡಿದೆ. ಸೊ ಅವ್ರು ಅದಾದಮೇಲೆ ನೆಕ್ಸ್ಟು ರಾಹುಲ್ ಬಾಫ್ನಾ ಸರ್ದು ಸೆಂಚುರಿ ಕ್ರಿಕೆಟರ್ಸ್ ಟೀಮ್ಗೆ ಆಡಿದೆ, 3 ಇಯರ್ಸ್ ಆಡಿದೆ. ಅಲ್ಲಿ ವಿಜಯ್ ಸರ್ ಕೋಚ್ ಇದ್ದರು. ಸೊ ಅದರಲ್ಲಿ ನಾನು 3 ವರ್ಷದಲ್ಲಿ 1 ವರ್ಷ ಅಲ್ಲೇ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ಅವಾಗಿನ್ನ 15 ವರ್ಷ ಇದ್ದೆ, ಅಂಡರ್ 19 ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೆ. ಸೊ ಅಲ್ಲಿ ನೋಡಿ ಆ ಪರ್ಫಾರ್ಮೆನ್ಸ್ ನೋಡಿ ಅವರು ನನ್ನ ಇರ್ಫಾನ್ ಸರ್ದು ಇಲ್ಲಿ ಸ್ವಸ್ತಿಕ್ ಗಾರ್ಡು ಅಂತ ಹೇಳಿದ್ರು. ಸೊ ಅಲ್ಲಿ ಉದಿತ್ ಪಟೇಲ್ ಸರ್ ಎಲ್ಲ ಸಿಕ್ಕಿದ್ರು, ಅವರು ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ಅಬೌಟ್ ಕ್ರಿಕೆಟಿಂಗ್ ಟಿಪ್ಸೇ. ಆಮೇಲೆ ಹಂಗೆ ಹೋಗ್ತಾ ಲೈಕ್ ಇವಾಗ ಅಂಡರ್ 19 ಕೂಡ ಅಭಿರಾಮ್ ಸರ್ ಲೈಕ್ ಅವ್ರ ಚೇರ್ಮನ್ ಅಲ್ವಾ ನಮ್ಮದು ಇವಾಗ ಸೆಲೆಕ್ಷನ್ ಕಮಿಟಿಲಿ, ಅವರು ಕೂಡ ಮಾತಾಡಿದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇವಾಗ. ಆಮೇಲೆ ಲೈಕ್ ಗುರು ಅಂದರೆ ಮೇಯ್ನ್ ಲೆಫ್ಟ್ ಆರ್ಮ್ ಸ್ಪಿನ್ ಗುರು ಅಂದರೆ ರಘುರಾಮ್ ಭಟ್ ಸರ್ ಇದ್ದಾರೆ, ಅವರು ಲೆಫ್ಟ್ ಆರ್ಮ್ ಸ್ಪಿನ್ ಹೇಳ್ಕೊಟ್ಟಿದ್ದು ಪೂರ್ತಿ, ಇನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಸರ್ ನನ್ನ ಜೊತೆ. ಸೊ ಈಗ ಬೇರೆಯವ್ರ ಬಗ್ಗೆ ಕೇಳಿದೆ, ಈಗ ನಿಮ್ಮ ತಂದೆ, ಯಾಕಂದರೆ ನಾನು ಪರ್ಸ್ನಲಾಗಿ ಅವ್ರು ನೋಡಿದ್ದೀನಿ, ನಿಮ್ಮ ಮ್ಯಾಚ್ ಇರೋ ಟೈಮಲ್ಲಿ ಸ್ಟೇಡಿಯಮ್ಗೆ ಬರ್ತಾರೆ, ನಿಮ್ಮನ್ನ ಫಾಲೋ ಮಾಡ್ತಾರೆ, ಹಿಂಗೆ ಆಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ತಂದೆಯವರ ರೋಲ್ ಏನು? ಇಲ್ಲ ಸರ್, ಅವ್ರದ್ದು ಇದರಲ್ಲಿ ತುಂಬ ದೊಡ್ಡ ಪಾತ್ರ ಇದೆ. ಲೈಕ್ ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರಿಗೂ ಫಾಲೋ ಮಾಡ್ತಿದ್ದಾರೆ ನಮ್ಮ ಜೊತೆ. ಲೈಕ್ ಅವರೇ ಒಂಥರ ಇನ್ಸ್ಪಿರೇಷನ್. ಲೈಕ್ ಅವರೇ ಎಲ್ಲ ಅವ್ರು ಆಡೋದು ನೋಡೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಅದರಿಂದ ಅವರು ಒಂಥರ ಲೈಕ್ ಎಲ್ಲೇ ಹೋದರೂ ಬರ್ತಾರೆ, ಫಾಲೋ ಮಾಡ್ತಾರೆ ನಮ್ಮ ಮ್ಯಾಚಸ್ಸು, ಸ್ಕೋರ್ಸು. ಆಮೇಲೆ ಅದು ಹಂಗೆ ತಕ್ಕನಾಗಿ ಎಲ್ಲ ಕಡೆ ಪುಷ್ ಮಾಡ್ತಾರೆ ಸರ್. ಏನೇ ಇದ್ದರೂ ಎಕ್ವಿಪ್ಮೆಂಟ್ಸ್ ಕೊಡಿಸ್ತಾರೆ, ಆಮೇಲೆ ಏನೇ ಇದ್ದರೂ ಹೆಲ್ಪ್ ಮಾಡ್ತಾರೆ ಕ್ರಿಕೆಟಿಂಗ್ ಟರ್ಮ್ಸಲ್ಲೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಸಂತೋಷ ಆಗುತ್ತೆ. ಸೊ ಈಗ ನೀವು ಕರ್ನಾಟಕ ರಂಜಿ ಟ್ರೋಫಿ ಪ್ರಾಬಲ್ಸ್ ಕೂಡ ಇದ್ದೀರಾ, ಯಾವಾಗ ಕರ್ನಾಟಕ ಟೀಮ್ನ ರಿಪ್ರೆಸೆಂಟ್ ಮಾಡ್ತೀರಾ? ಎನಿ ಟೈಮ್ ಆಗ್ಬೋದು ಸರ್. ಇವಾಗ ತಾನೇ ಕೋಲ್ಡ್ ಸಿ ಕೆ ನಾಯ್ಡು ಟ್ರೋಫಿಲಿ ಆಡ್ತಾಯಿದ್ದೀವಿ ಅಂಡರ್ 23. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ಅದ್ರ ಮೇಲೆ ಕಳಿಸ್ಬೋದು ಸರ್ ರಂಜಿ ಟ್ರೋಫಿ. ನಾನು ರೆಡಿ ಇದ್ದೀನಿ, ಬಟ್ ಕಾಲಿಗೆ ವೆಯ್ಟ್ ಮಾಡಬೇಕಷ್ಟೇ ಸರ್. ನೆಕ್ಸ್ಟ್ ನಿಮ್ಮ ಗೋಲ್ ಏನು? ಮೇನ್ ಗೋಲ್ ಅಂತೂ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಸರ್ ಅಷ್ಟೇ. ಧೀರಜ್, ನೀವು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾ ಅಂಡರ್ 19 ಟೀಮ್ಗೆ ಹೋಗಿ, ಜೊತೆಗೆ ಸೀನಿಯರ್ ಟೀಮ್ಗೆ ಹೋಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ.